ಯಾವುದೇ ಬಣ್ಣ ಗಿಣ್ಣ ಏನೂ ಹಾಕಿಲ್ರಿ ಈ ಹಪ್ಪಳನಾಗ. ಹಂಗಾದ್ರೆ ಹೆಂಗೆ ಮಾಡೀನಿ ಅಂತ ಕೇಳ್ತೀರೇನ್ರಿ? ಭಾಳ ಸರಳ ಅದ ರೀ, ಯಾರು ಬೇಕಾದ್ರೂ ಮಾಡ್ಬೋದ್ರಿ. ಏನಿಲ್ರಿ, ಒಂದು ಬಟ್ಟಲು ಸಾಪ್ತಣ್ಣಿಗೆ ಪುಡಿ ಮಾಡ್ಕೊಂಡು ತರಬೇಕ್ರಿ. ಹಿಂಗೆ ಪೂರ್ತಿ ಪುಡಿ ಆಗ್ಬೇಕಂತೇನಿಲ್ರಿ. ಈಗ ಏನು ಮಾಡ್ತೀನಿ ರೀ ಅಂತಂದ್ರೆ, ಒಂದು 3 ಟೊಮಟ ಈ ಜಾರಿನಾಗ ಹಾಕಿ ನೀರು ಹಾಕಲ್ದೇನೆ ನುಣ್ಣಗೆ ರುಬ್ಕೊಂಡು ತರ್ತೀನಂದ್ರಿ. ಮತ್ತು ಈ ಸಾಪ್ತಣ್ಣಿ ಪುಡಿದಾಗ 6 ಬಟ್ಟಲು ನೀರು ಸೇರಿಸ್ಲತ್ತೀನಿ ರೀ. ಹಾಗೆ ಈಗ ಈ 1 ಬಟ್ಟಲು ರುಬ್ಬಿದ ಟೊಮಟ ಏನದಲ್ರಿ, ಇದಕ್ಕೆ ಚಂದ ಸೋಸ್ಕೋತೀನಂತ್ರಿ. ಈಗೆಲ್ಲ ಒಂದ್ಸಲ ಕಲಿಸಿ ಇದಕ್ಕೆ ಕುದಿಲಾಕ ಇಟ್ಬಿಡ್ತೀನಂತ್ರಿ. ಕೈ ಬಿಡಲ್ದಂಗೆ ಹಿಂಗೆ ಮಿಕ್ಸ್ ಮಾಡ್ಕೋತಾ ಏನು ಮಾಡ್ಬೇಕಾಗ್ತದೆ ರೀ, ಕುದಿಸ್ಬೇಕಾಗ್ತದೆ ರೀ ಸಣ್ಣರಿದಾಗ. ಒಂದು 15 ನಿಮಿಷ ಆದಮೇಲೆ ರುಚಿಗೆ ಬೇಕಾದಟ್ಟು ಉಪ್ಪು ಹಾಕಿ ಕಲಿಸಿ ಮತ್ತೊಂದು 10 ನಿಮಿಷ ಕುದಿಸ್ಬೇಕ್ರಿ. ಒಟ್ಟು ಇಲ್ಲಿ 20-25 ನಿಮಿಷ ಕುದಿಸ್ಬೇಕ್ರಿ. ನೀರಾಗ ಹಾಕ್ತಾರ ಹಿಂಗೆ ತೇಲ್ಬೇಕ್ರಿ, ಅಂದರೆ ಆಗ್ಯದಂತ ಅರ್ಥ ರೀ. ಒಂದಿವ್ಸ ಎಳ್ಳು, ಜೀರಿಗೆ, ಚಿಲ್ಲಿ ಫ್ಲೇಕ್ಸು, ಕೊತ್ತಂಬರಿ ಹಾಕಿ ಕಲಿಸಿ ಈಗ ಬೇರೆ ಒಂದು ಬುಟ್ಟ್ಯಾಗ ಸ್ವಲ್ಪ ತೆಗೆದು ಆರ್ಲಕ್ಕ ಬಿಟ್ಬಿಡ್ತೀನಂತ್ರಿ. ಆರ್ತಂದ್ರೆ ಇಂಥದ್ದೊಂದು ದಪ್ಪಂದು ಪ್ಲಾಸ್ಟಿಕ್ ಕವರಿಗೆ ಎಣ್ಣೆ ಹಚ್ಚಿ ಹಪ್ಪಳು ಹರಡ್ಕೊತಾ ಹೋದ್ರೆ ಆಯ್ತು ರೀ. ನೋಡ್ರಿ ಏನು ಮಸ್ತ್ ಬಣ್ಣ ಬಂದದಂತ ನಿಮ್ಗೆ ಕಾಣಿಸ್ಲತ್ತಿರ್ಬೇಕ್ರಿ. ಚಂದ ಇವಕ್ಕೆ ಬಿಸಿಲಾಗ ಒಣಗಿಸ್ತೇವಂತಂದ್ರೆ ನೋಡ್ರಿ ಹಿಂಗೆ ಆಗ್ತಾವ್ರಿ. ಬೇಕಾದಾಗ ಎಣ್ಣೆಗೆ ಹಾಕಿ ಕರ್ಕೊಂಡು ತಿಂದ್ರೆ ಆಯ್ತು ರೀ. ಮಸ್ತ್ ಖಮ್ಮಗೆ ಆಗ್ತಾವ್ರಿ. ಹಂಗಾದ್ರೆ ನೋಡಿರಲ್ರಿ, ನೀವು ಮಾಡಿರಿ. ಮತ್ತು ಹೆಂಗೆ ಅನ್ನಿಸ್ತಂತ ಕಾಮೆಂಟ್ ಮಾಡಿ ಹೇಳೋದು ಮರಿಬೇಡ್ರಿ.